ಕೊಡ್ತೀನಿ. 27 ಫೆಬ್ರವರಿ 2025ಕ್ಕೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗಾಗಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು SSLC ಗಣಿತದಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಇನ್ನು ಬರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನ ಕೀ ಆನ್ಸರ್ಸ್ಗಳನ್ನು ನೋಡಿ ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಫಸ್ಟ್ 4 ಮಾಡಲ್ ಪೇಪರ್ಗಳನ್ನು ಸ್ಟಡಿ ಮಾಡಲೇಬೇಕು. ಮಂಡಳಿಯವರು ರಿಲೀಸ್ ಮಾಡಿದ್ದು ನಾನು ಆಲ್ರೆಡಿ ಹಾಕಿದ್ದೀನಿ. ಸುಮಾರು ಇಲ್ಲಿವರೆಗೆ 5 ಕ್ವಶನ್ ಪೇಪರನ್ನು ನಾನು ನಿಮಗೆ ಪ್ರಾಕ್ಟೀಸ್ ಅಂತಲೇ ಹಾಕಿದ್ದೀನಿ. ಒಂದು 10-11 ಕ್ವಶನ್ ಪೇಪರ್ಸ್ ಇದ್ದಾವೆ. ಸೊ ನೋಡ್ಕೊಡ್ರಿ, ಚೆನ್ನಾಗಿ ರಿಸಲ್ಟ್ ಮಾಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಇನ್ನೂ 2 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಕಂಟಿನ್ಯೂ ಆಗಿ ನೋಡಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿತ್ತು. ಬಹುಪದೋಕ್ತಿ ಕೊಟ್ಟಿದ್ದಾರೆ. P of x = x² - 3x³ + 6x4 + 5x + 4. ಇದು x ಪವರ್ 4 ಅದ, ಅಂದರೆ x ರ ಘಾತ 4. ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಅಂತ ಕೇಳಿದರೆ ಕೊಟ್ಟ ಘಾತಗಳಲ್ಲಿ ಅತಿ ಹೆಚ್ಚು ಡಿಗ್ರಿ ಇರ್ತಕ್ಕಂಥದ್ದು 4 ಇದೆ. ಸೊ ಆನ್ಸರ್ ಎಷ್ಟು ಬರಬೇಕು? 4 ಅಂತಕ್ಕಂಥದ್ದು ಬರಬೇಕು. ಎರಡನೇ ಪ್ರಶ್ನೆ, 2x + 4y - 10 = 0, 3x + 6y - 12 = 0. ಹಾಗಾದರೆ ಈ ಸಮೀಕರಣ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಹೇಗಾಗಿರ್ತವೆ ಅಂತ ಕೇಳಿದ್ರು ಆಪ್ಷನ್ ಎ ಲಂಬವಾಗಿರ್ತವೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3, x in the bracket x + 2 = 6. ಈ ವರ್ಗ ಸಮೀಕರಣದ ಆದರ್ಶ ರೂಪ ಹೇಗೆ ಬರಿಬೋದು? x² + 2x - 6 = 0. ನಾಲ್ಕನೇ ಪ್ರಶ್ನೆ, ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಾಗಿರ್ತದೆ? Sn = n + 1 / 2 ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 5, ಈ ಕೆಳಗಿನವುಗಳಲ್ಲಿ ಸಮರೂಪ ತ್ರಿಭುಜಗಳನ್ನು ಪ್ರತಿನಿಧಿಸುವ ಜೋಡಿ ಯಾವುದಾಗಿರ್ತದೆ? 2 ಸಮಬಾಹು ತ್ರಿಭುಜಗಳೇ ಆಗಿದ್ದಾವೆ. ಪ್ರಶ್ನೆ 6, ಚಿತ್ರ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. AD 3 ಸೆಂಟಿಮೀಟರ್ ಅದ, BC 2 ಸೆಂಟಿಮೀಟರ್ ಆದ್ರೆ ABಯ ಉದ್ದವನ್ನು ಕೇಳಿದ್ದಾರೆ. ಸೊ ABಯ ಉದ್ದ ಆಬ್ವಿಯಸ್ಲಿ ಆಪ್ಷನ್ ಡಿ 5 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ. ಸೊ ಇದು ಡಿಗ್ರಿ ಬೆಲೆಗಳನ್ನು ಕೇಳಿದ್ದಾರೆ. ಸೊ √3 ಇದೆ. ಈ 2 cos ಡಿಗ್ರಿ = √3 ಆದರೆ ಸೊ ಡಿಗ್ರಿ ಬೆಲೆ ಕೇಳಿದ್ರು 30 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಘನಾಕೃತಿಯ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಇಲ್ಲಿ ಘನಾಕೃತಿ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಸೊ ಏನು ಬರ್ತದೆ? 1/3 πr² ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇದನ್ನು ನೀವು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, P of x = 2x² - 6x + 4. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಶೂನ್ಯತೆಗಳ ಮೊತ್ತ ಎಷ್ಟು ಬರ್ತದಪ್ಪ ಅಂದ್ರೆ 3 ಅಂತಕ್ಕಂಥದ್ದು ಬರ್ತದೆ. ಸೊ 3 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಾಗಿತ್ತು. 2x + 3y + y = 0, ax + by + 14 = 0. ಈ ಜೋಡಿ ಸಮೀಕರಣಗಳು ಆಯ್ಕೆಗೊಳ್ಳುವ ರೇಖೆಯನ್ನು ಪ್ರತಿನಿಧಿಸಿದರೆ a ಮತ್ತು b ಗಳ ಬೆಲೆಗಳನ್ನು ಕೇಳಿದರು. ಸೊ ಹೇಗೆ ಬರಿಬೋದು? a1 / a2 = b1 / b2 = c1 / c2. ಸೊ ಬರ್ಕೊಳ್ಳೋಣ. ಎಸ್ 2/a 3/b 7/14. ಸೊ ಉತ್ತರ ಎಷ್ಟು ಬರ್ತದೆ? 4 ಬರ್ತದೆ. ಸೊ ಅವಾಗ ಏನು ಮಾಡಬೇಕು? 13/b = 7/14. ಸೊ ಬಿ ಬೆಲೆ ಎಷ್ಟಾಗ್ತದಪ್ಪ ಅಂದರೆ 7 1 7 2 ಸೊ 2 3 6 ಅಂತಕ್ಕಂಥದ್ದು ಬರ್ತದೆ. 6 ಅನ್ನೋದು ಉತ್ತರ ಇತ್ತು. ಇನ್ನು x - 3 x - 2 = 0. ಈ ಸಮೀಕರಣದ ಮೂಲಗಳನ್ನು ಬರೀರಿ ಅಂತ ಕೇಳಿದರು. ಸೊ ಇಲ್ಲಿ x = 3 x = 2 ಅನ್ನೋದೇ ಮೂಲಗಳು ಆಗ್ತವೆ. 4x 10 ಸಮಾಂತರ ಶ್ರೇಣಿಯ ಪದಗಳ x ನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಏನು ಬರೀತೀರಿ? x 4 + 10 / 2 14 / 2 2 1 2 7. ಸೊ 7 ಅಂತಕ್ಕಂಥದ್ದು x ನ ಬೆಲೆ ಇತ್ತು. ಥೇಲ್ಸನ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿನೇ ವಿಭಾಗಿಸ್ತದೆ. ಒಂದು ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದ್ರು. a = 4πr². a 6 - 8 ಬಿಂದುವಿನ ಮೂಲ ಬಿಂದುವಿನಿಂದ ಇರುವ ದೂರ ಕೇಳಿದ್ದಾರೆ. d = √x² + y² ಅಂತಕ್ಕಂಥ ಸೂತ್ರ ಹಾಕಿ ಅದರಲ್ಲಿ x ಮತ್ತು y 6 ಮತ್ತು -8 ಆಗ್ತದೆ. ಅವಾಗ ಇದೇನಾಗ್ತದಪ್ಪ ಅಂದ್ರೆ 10 ಮೂಲಮಾನಗಳು ಅನ್ನೋದು ಉತ್ತರ ಬರಬೇಕು. ಚಿತ್ರದಲ್ಲಿ AP 8 ಸೆಂಟಿಮೀಟರ್, OP 10 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಕೇಳಿದರು. ಸೊ r = √10², 10⁻² - 8⁻². ಸೊ ಪವರ್ ಇದೆ ಅದು. ಸೊ ಅವಾಗ ಎಷ್ಟಾಗ್ತದೆ? √36. 36 ರೂಟನ್ನು ಕ್ಲೋಸ್ ಮಾಡಿದಾಗ ಸೊ ತೆಗೆದಾಗ ಏನಾಗ್ತದೆ? 6 ಸೆಂಟಿಮೀಟರ್ ಅಂತೂ ಬರ್ತದೆ. 17ನೇ ಪ್ರಶ್ನೆ, ಚಿತ್ರದಲ್ಲಿ ಬಹುಪದೋಕ್ತಿ P of x ನ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಆ ವರ್ಗ ಬಹುಪದೋಕ್ತಿಯ ಬರಿಬೇಕು. ಸೊ ಶೂನ್ಯತೆಗಳು -1 ಮತ್ತು 2 ಅಂತಕ್ಕಂಥದ್ದು ಆಗ್ತದೆ. ಸೊ ವರ್ಗ ಬಹುಪದೋಕ್ತಿ x² -
ಸೊ ಬರೀರಿ. ಸೊ ಟೋಟಲ್ ಇಲ್ಲಿ ಎಷ್ಟು ವರ್ಗ ಬಹುಪದೋಕ್ತಿ ಬರಬೇಕು? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಅಂತಕ್ಕಂಥದ್ದು ವರ್ಗ ಬಹುಪದೋಕ್ತಿಯನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 3 + √2 3 - √2 ಆದಾಗ ಆ ವರ್ಗ ಬಹುಪದೋಕ್ತಿಯನ್ನು ಬರೀರಿ. ಸೊ ಅದನ್ನು ಬರ್ಕೊಳ್ತೀರಿ. ಸೊ ಬರೆದಾಗ ಏನು ಬರಬೇಕು? ಎಕ್ಸ್ ಸ್ಕ್ವೇರ್ ಮೈನಸ್ 6x + 7 ಬರಬೇಕು. ವೆರಿ ಇಂಪಾರ್ಟೆಂಟ್. ಸೊ ಇದು ಕ್ವಶನ್ಸ್ ಏನಾಗೋದಪ್ಪ ಅಂದ್ರೆ ಭಾಳ ಸಲ ರಿಪೀಟ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸೋ ವಿಧಾನದಿಂದ ಬಿಡಿಸ್ರಿ. 2x + y = 14 x - y = 4. ಸೊ ಬರ್ಕೊಳ್ಳೋಣ. ಸೊ ಬರ್ಕೊಂಡಾಗ ಏನದು ಇ ವೈ ಆಯಿತು, 3x ಆಯಿತು, 14 4 ಕೂಡಿಸಿದ 18, x = 18 ಭಾಗಿಸು 3 ಆದಾಗ 6 ಆಗ್ತದೆ, 3 ಆಗ್ತದೆ. ಇಲ್ಲ 3 ಅಲ್ಲ 3 6 18 ಆಗ್ತದೆ. ಸೊ ಅದರಲ್ಲ ಎಕ್ಸ್ನ ಬೆಲೆಗಳನ್ನು ತುಂಬಬೇಕು. ಸೊ ಅವಾಗ ನಮಗೆ ಎಷ್ಟು ಬರ್ತದೆ? y = 2 x = 6 ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್, ಅಪವರ್ತನ ವಿಧಾನದಿಂದ x² - x - 72 = 0 ವರ್ಗ ಸಮೀಕರಣವನ್ನು ಬಿಡಿಸ್ರಿ. ಸೊ ಬರ್ಕೋರಿ. x² - x - 72 = 0. ಇದನ್ನು ಹೀಗೂ ಕೂಡ ಬರಿಬೋದು. x² - 9x + 8x - 72 = 0. 9 8 72 ಅಲ್ಲ? ಎಸ್. ಸೊ ಅವಾಗ ಕಾಮನ್ ತಗೊಳ್ರಿ. x - 9 + 8 x - 9 = 0. ಸೊ x = 9 x = -8 ಅಂತ ಉತ್ತರ ಬರ್ತದೆ. 20ನೇ ಪ್ರಶ್ನೆ, 2 + 7 + 12 -- ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಶ್ರೇಣಿಗಳಲ್ಲಿ ಬರ್ಕೊಂಡಾಗ ನಿಮಗೆ ಗೊತ್ತಿರಬೇಕು, ಎ ಅನ್ನೋದು 2 ಆಗಿರ್ತದೆ, ಡಿ ಅನ್ನೋದು 7ರಲ್ಲಿ 2 ಹೋದರೆ 5 ಆಗ್ತದೆ. ಸೊ ಎಸ್ ಏನು ಎಷ್ಟದ? 20 ಅದ. ಪದಗಳ ಮೊತ್ತವನ್ನು ನಮಗೆ ಕಂಡುಹಿಡಬೇಕು. ಆವಾಗ ಸೂತ್ರ ಹಾಕ್ತಕ್ಕಂಥದ್ದು n/2 2a + n - 1 × d. ಸೊ ಅವಾಗ ಎಲ್ಲ ಡಾಟಾಗಳನ್ನು ಹಾಕಿದಾಗ ನಮಗೆ 990 ಅನ್ನೋದು ಉತ್ತರ ಬರ್ತದೆ. 21ನೇ ಪ್ರಶ್ನೆ, 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತಾನೆ ಸಾಧಿಸ್ರಿ ಅಂತ ಕೇಳಿದ್ದಾರೆ. ಸೊ ಮೊದಲು ಏನು ಬರ್ಕೋತೀರಿ? 3 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ಅವಾಗ 3 + √2 = p/q ಆಗಿರಲಿ. q is not equal to o. ಓಕೆನಾ? ಅವಾಗ √2 = p/q - 3. ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು p/q - 3 ಒಂದು ಭಾಗಲಬ್ಧ ಸಂಖ್ಯೆ. ಇದು ಸಾಧ್ಯನೇ ಇಲ್ಲ. ಆದ್ದರಿಂದ ನಮ್ಮ ಊಹೆ ತಪ್ಪು. ಸೊ ಆದ ಕಾರಣ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದ್ರೆ ಸಾಕು. ಚಿತ್ರ ತೋರಿಸಿದ್ದಾರೆ. ಇದರಲ್ಲಿ ಕಾಸ್ ಪವರ್ ಕಾಟ್ ಪವರ್ಗಳಿಂದ ಬೆಲೆಗಳನ್ನ ಕೇಳಿದ್ದಾರೆ. ಸೊ 8/10 ಆಗ್ತದೆ, 8/6 ಆಗ್ತದೆ. ಸೊ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಲೆಕ್ಕ ಇತ್ತು. ಒಂದು ಪೆಟ್ಟಿಗೆಯಲ್ಲಿ 20 ಬಲ್ಬ್ಗಳನ್ನು ಇಟ್ಟಿದ್ದಾರೆ. 4 ಬಲ್ಬ್ಗಳು ಕಳಪೆಯಾಗಿವೆ. ಯಾದೃಚ್ಛಿಕವಾಗಿ ಉತ್ತಮ ಬಲ್ಬನ್ನು ಆರಿಸಲಾಗಿದೆ. ಆರಿಸಿದ ಬಲ್ಬ್ ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಬೇಕು ಅಂತ ಕೇಳಿದ್ರು. ಸೊ ಇಲ್ಲಿ ಹೇಗೆ ಬರೀತೀರಿ? p of a = n of s. ಸೊ ಅವಾಗ 16/20 ಆದಾಗ 4/5 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಉತ್ತರ ಬರ್ತದೆ. ನೆಕ್ಸ್ಟ್, ನಿರ್ದೇಶಾಂಕ ಬಿಂದು a x8 b 7y, ರೇಖಾಖಂಡ AB ಯ ಮಧ್ಯ ಬಿಂದು 7 6 ಆದರೆ x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಬೇಕಾಗಿತ್ತು. ಸೊ ಇಲ್ಲಿದೆ a x8 ಅದ, p 76 ಅದ, 8 7y ಅದ. ಸೂತ್ರ ಹಾಕ್ತೀವಿ p xy x1 + x2 / 2 y1 + y2 / 2. ಆವಾಗ ಡಾಟಾಗಳನ್ನು ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ x ನ ಬೆಲೆ 7 ಮತ್ತು y ನ ಬೆಲೆ 4 ಅಂತ ಬರ್ತದೆ. ನೋಡ್ರಿ, ಇನ್ನೊಂದು ಪ್ರಶ್ನೆಯಲ್ಲೇ ಮೇಲ್ ಕೊಟ್ಟಿದ್ರು. ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳು a 1 2 b 4y c x 6 ಹಾಗೂ d 3 5 ಆಗಿದ್ರೆ x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಹೇಗೆ ಬರೀತೀರಿ? ಒಂದು ಡ್ರಾ ಮ್ಯಾಪ್ ಮಾಡ್ಕೊಡ್ರಿ. a b c d ಅದಕ್ಕೆ ಶೃಂಗಗಳು ಬರ್ಕೊಡ್ರಿ. 1 2 4y x 6 3y. ಅವಾಗ ನಾವು ಏನು ಬರ್ಕೊಳ್ಳೋಣ? ಓ ಯು ಏನಾಗದ ಎ ಸಿ ಮತ್ತು ಬಿ ಡಿಗಳ ಮಧ್ಯ ಬಿಂದು ಆಗದ. ಆವಾಗ x + 1 / 2 6 + 2 / 2 = 3 + 4 / 2 5 + 5 / 2. ಅವಾಗ ನಾವು ಹೋಲಿಕೆಗಳನ್ನು ಮಾಡಬೇಕು. ಅವಾಗ ಹೋಲಿಕೆ ಮಾಡಿದಾಗ x ಬೆಲೆ 6 ಅಂತ ಬರ್ತದೆ. ಅವಾಗ ನೆಕ್ಸ್ಟ್ ಮತ್ತೆ 5 + y / 2 = 4. ಸೊ 5 + y = 8 ಆದಾಗ y ಅಂದರೆ 8 - 5 ಬರ್ತದೆ. ಸೊ 8 - 5 ಅಂದರೆ ಅದು 3 ಅಂತಕ್ಕಂಥದ್ದನ್ನೇ ಬರ್ತದೆ. ಇಷ್ಟು 2 ಮಾರ್ಕ್ಸ್ ಕ್ವಶನ್ಗಳು ಇತ್ತು. 3 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಎರಡು ಸಂಖ್ಯೆಗಳ ಗುಣಲಬ್ಧ 200 ಆಗಿದ್ದು a/b × c/a ರೂಪದಲ್ಲಿ ಬರೆಯಬಹುದಾಗಿದ್ದರೆ ABC ಗಳ ಬೆಲೆಗಳನ್ನು ಕಂಡುಹಿಡಿದು ಅವುಗಳ ಲಸಾವನ್ನು ಕಂಡುಹಿಡಿರಿ. ಸೊ ಬರ್ಕೊಡ್ರಿ. 200 × 2 × 2 × 2 × 5 × 5 ಆಗ್ತದೆ. ಅವಾಗ 200 ಏನದ? 2 ರ ಘಾತ 2 3 ಸರಿ ಅದ, 5 2 ಸರಿ ಅದ. ಸೊ 2/3 × 5/2 ಅಂತ ಬರಿಬೋದು. ಆದ್ದರಿಂದ a2 b3 c5 ಆಗದ. ಸೊ ಲಸಹ 2 × 3 × 5 30 ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಮೇಯ ವೃತ್ತದ ಮೇಲಿನ ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನೇ ಆಗಿರ್ತವೆ ಅಂತ ಸಾಧಿಸ್ರಿ. ಅವಾಗ ಈ ಥರ ಡಯಾಗ್ರಾಮ್ಗಳನ್ನು ಮಾಡ್ಕೊಡ್ರಿ. ಓ ವೃತ್ತ ಕೇಂದ್ರ ಅದ, ಪಿ ಬಾಹ್ಯ ಬಿಂದು ಅದ,
ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ಪಿ ನಿಂದ ಸ್ಪರ್ಶಕ್ಕಾದ ಸ್ಪರ್ಶಕಗಳಾಗಿದ್ದಾವೆ. ಒ ಪಿ ಒ ಆರ್ಗಳು ಸೇರಿಸ್ತಾವೆ. ಸೊ ಸಾಧನೆಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಸಾಧನೆ ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಒ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್, ಒ ಪಿ ಇಸ್ ಈಕ್ವಲ್ ಟು ಒ ಪಿ. ಆದ್ದರಿಂದ ತ್ರಿಭುಜ ಒ ಕ್ಯೂ ಪಿ, ಸೊ ತ್ರಿಭುಜ ಒ ಆರ್ ಪಿ. ಆಮೇಲೆ ಸೊ ಇದನ್ನು ನೀವೇನು ಮಾಡ್ದಂಗಾಯ್ತು, ಸಾಧಿಸಿದಂಗಾಯ್ತು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು. ಸೊ ಇಲ್ಲಿ ಬಹುಲಕಗಳನ್ನು ಕೇಳಿದ್ದಾರೆ ಮತ್ತು ಮಧ್ಯಾಂಕಗಳನ್ನು ಕೇಳಿದ್ದಾರೆ. ಸೊ ಬಹುಲಕಕ್ಕೆ ಇರ್ತಕ್ಕಂಥದ್ದು ನೋಡ್ಕೊಡ್ರಿ ಏನಿದೆ. ಎಸ್ 1 5 5 9 9 13 13 7 13 7 17 21. ಆವಾಗ ಬಹುಲಕ L ಇಸ್ ಈಕ್ವಲ್ ಟು F1 ಮೈನಸ್ F0. ಸೊ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಸೂತ್ರವನ್ನು ಹಾಕಿದಾಗ ಸೊ ಎಷ್ಟು ಬರಬೇಕು, 16 ಅಂತಕ್ಕಂಥದ್ದು ಬರಬೇಕು. ಇನ್ನು ಮಧ್ಯಾಂಕದಲ್ಲಿ ನೋಡೋದಾದರೆ ಎಸ್ ಬರ್ಕೊಡ್ರಿ, ವರ್ಗಾಂತರ ಆವೃತ್ತಿಯದ CFಗಳನ್ನು ಬರ್ಕೋಬೇಕು. ಆವಾಗ ಮಧ್ಯಾಂಕದ ಸೂತ್ರ ಹಾಕ್ತೀರಿ 27.5 ಅಂತಕ್ಕಂಥದ್ದು ಬರ್ತದೆ. ಓಕೆನಾ. ಆವಾಗ ನೆಕ್ಸ್ಟ್ ಮಧ್ಯಾಂಕದಲ್ಲಿ ಇರ್ತಕ್ಕಂಥ ಕೆಲಮಿತಿ ಮೇಲ್ಮಿತಿಗಳನ್ನೆಲ್ಲ ಗುರುತಿಸಿದ ನಂತರ ಸೊ ಒಟ್ಟಾರೆ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 27.5 ಅಂತಕ್ಕಂಥದ್ದು ನಿಮ್ಮ ಆನ್ಸರ್ ಇಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ 28. ಹಸಿರು, ಬಿಳಿ ಮತ್ತು ಹಳದಿ ಗೋಲಿಗಳನ್ನು ಹೊಂದಿರುವ ಒಂದು ಜಾಡಿಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಆರಿಸಿದಾಗ ಹಸಿರು ಗೋಲಿ ಬರುವ ಸಂಭವನೀಯತೆ 1/4, ಬಿಳಿ ಗೋಲಿಯು ಬರುವ ಸಂಭವನೀಯತೆಯು 1/5. ಈ ಜಾಡಿಯಲ್ಲಿರುವ ಹಳದಿ ಗೋಲಿಗಳ ಸಂಖ್ಯೆ 11 ಆಗಿದ್ದರೆ ಒಟ್ಟು ಗೋಲಿಗಳ ಸಂಖ್ಯೆಯನ್ನು ಮತ್ತು ಬಿಳಿ ಹಸಿರು ಗೋಲಿಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ವೆರಿ ಸಿಂಪಲ್ ಇತ್ತು. ಸೊ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎನ್ ಆಫ್ ಜಿ ಪ್ಲಸ್ ಎನ್ ಆಫ್ ಡಬ್ಲ್ಯೂ ಪ್ಲಸ್ ಎನ್ ಆಫ್ ವೈ, ಅಂದರೆ ಗ್ರೀನ್, ವೈಟ್, ಎಲ್ಲೋ ಅಂತ ಹಾಕ್ತೀವಿ. ಸೊ ಆವಾಗ ನಾವು ಬರಿಬೋದು. ಸೊ ಟೋಟಲಿ ಉತ್ತರ ಎಷ್ಟು ಬರಬೇಕು ಸ್ನೇಹಿತರೆ, 20 ಅಂತಕ್ಕಂಥದ್ದು ಬರಬೇಕು. ಆವಾಗ ಈ ಒಟ್ಟು ಗೋಲಿಗಳು 20 ಆದರೆ ಬಿಳಿ ಗೋಲಿಗಳ ಸಂಖ್ಯೆ 4, ಹಸಿರು ಗೋಲಿಗಳ ಸಂಖ್ಯೆ 5 ಅಂತ ಹಾಕಬೇಕು. ಮುಂದಿನ ಪ್ರಶ್ನೆ 3. ಅನುಕ್ರಮ ಧನ ಪೂರ್ಣಾಂಕಗಳ ಮೊದಲನೇ ಪೂರ್ಣಾಂಕದ ವರ್ಗ ಹಾಗೂ ಉಳಿದೆರಡು ಪೂರ್ಣಾಂಕಗಳ ಗುಣಲಬ್ಧಗಳ ಮೊತ್ತ 46 ಆಗಿದ್ರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಬರ್ಕೊಡ್ರಿ 3 ಅನುಕ್ರಮ ಧನ ಪೂರ್ಣಾಂಕಗಳು x, x ಪ್ಲಸ್ 1, x ಪ್ಲಸ್ 2 ಆಗಿರಲಿ. ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 46. ಸೊ ಈ ಥರ ಮಾಡಿಕೊಂಡ್ರೆ ಸೊ ನಮಗೆ ಆ ಸಂಖ್ಯೆಗಳು 4, 5, 6 ಅಂತಕ್ಕಂಥದ್ದು ಏನಾಗ್ತವಪ್ಪ ಅಂದ್ರೆ ಸಿಗ್ತಾವೆ. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ರು. ಒಂದು ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಿರು ಪ್ರವಾಸವನ್ನು ಕೈಗೊಂಡರು. ಆಹಾರಕ್ಕಾಗಿ ಬೇಕಾದ ಮೊತ್ತ 240. 4 ವಿದ್ಯಾರ್ಥಿಗಳು ಕಿರು ಪ್ರವಾಸಕ್ಕೆ ಗೈರು ಹಾಜರಾಗಿದ್ದರಿಂದ ಪ್ರತಿಯೊಬ್ಬ 5 ರೂಪಾಯಿಗಳನ್ನು ಹೆಚ್ಚು ಪಾವತಿಸಬೇಕಾಗಿ ಬಂತು. ಹಾಗಾದರೆ ಕಿರು ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ. ವೆರಿ ಸಿಂಪಲ್ ಅದ. ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. 240 ಭಾಗಿಸು ಎಕ್ಸ್ ಮೈನಸ್ 4 ಮೈನಸ್ 240 ಭಾಗಿಸು ಎಕ್ಸ್ ಇಸ್ ಈಕ್ವಲ್ ಟು 5. ಅವಾಗ ಎಷ್ಟಾಯಿತು, 240 ಎಕ್ಸ್ ಮೈನಸ್ 240 ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 5x ಎಕ್ಸ್ ಮೈನಸ್ 4. ಅವಾಗ ಇಲ್ಲಿ ಏನಾಗ್ತದಪ್ಪ ಅಂತಂದರೆ 16 ಬರ್ತದೆ. ಅಂದರೆ ಕಿರು ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಮೊದಲು 12 ಸಿಗ್ತದೆ. ಸೊ ಅವಾಗ ನಾವೇನು ಮಾಡ್ಬೋದು, ಇದನ್ನು ಕನ್ಕ್ಲೂಷನ್ಗೆ ಬರ್ಬೋದು. ಮುಂದಿನ ಪ್ರಶ್ನೆ 2 ಕೂಡ ಎಸ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತಿದೆ. ಸೊ ಫಸ್ಟ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಇತ್ತು. ಇದು LHS ದಿಂದ ಹಿಡಿದು RHS ವರೆಗೆ ಇದೆ. ಸೊ ಸಾಧಿಸಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಸೆಕೆಂಡ್ ಇರ್ತಕ್ಕಂಥ ಟ್ರಿಗ್ನೋಮೆಟ್ರಿ ಲೆಕ್ಕ ಐತೆ. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ. ಎಸ್ ಸೊ ಇದನ್ನು ಕೂಡ ನೀವೇನು ಮಾಡ್ಕೊಡ್ರಿಪ್ಪ ಅಂತಂದರೆ ಸೊ ನೋಡಿಕೊಂಡು ಬಿಡಿಸೋದನ್ನು ಪ್ರಯತ್ನವನ್ನು ಪಡ್ರಿ. 31. PQ ಮತ್ತು RS ರೇಖಾಖಂಡಗಳು M ಬಿಂದುವಿನಲ್ಲಿ ಛೇದಿಸುವಂತೆ PR ಸಮಾಂತರ SQ ರೇಖೆಗಳನ್ನು ಎಳೆಯಿರಿ. ಹಾಗಾದರೆ ತ್ರಿಭುಜ PRM ಸಮಾಂತರ ತ್ರಿಭುಜ SQMಗಳನ್ನು ಸಾಧಿಸ್ರಿ ಅಂತ ಕೊಟ್ಟಿದ್ದಾರೆ. ಆವಾಗ PR ಸಮಾಂತರ SQ ತ್ರಿಭುಜ PRM ಮತ್ತು ತ್ರಿಭುಜ SQMಗಳಲ್ಲಿ ಕೋನ PRM ಬರೋಬ್ಬರಿ ಕೋನ QSM. ಸೊ ಕೋನ RPM ಇಸ್ ಈಕ್ವಲ್ ಟು ಕೋನ SQM. ಸೊ ಏನಪ್ಪ ಅಂದ್ರೆ ಅದು AAA ಪ್ರಮೇಯದ ಮೇಲೆ ಆಗ್ತದೆ. ಸೊ ಇಷ್ಟೇ ನೀವೇನು ಮಾಡಬೇಕಾಗಿತ್ತು, ಸಾಧಿಸಬೇಕಿತ್ತು. ಮುಂದಿನ ಪ್ರಶ್ನೆ 32. ಚಿತ್ರದಲ್ಲಿ O ವೃತ್ತ ಕೇಂದ್ರಗೊಳ್ಳುವ ತ್ರಿಜ್ಯದ ಜಾವಾಗಿದೆ. ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್, ಕೋನ AOB 90 ಡಿಗ್ರಿ ಆಗಿದ್ದರೆ ಲಘು ವೃತ್ತಖಂಡ AXBನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಲಘು ವೃತ್ತಖಂಡ AXBನ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ OAXBನ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ OABಯ ವಿಸ್ತೀರ್ಣವನ್ನು ಹಾಕಬೇಕು. ಆವಾಗ ನೀವೇನು ಬರ್ತೀರಿ, ಡಿಗ್ರಿ 360 ಇಂಟು πr². ಸೊ ಟ್ರಿಯಾಂಗಲ್ 1/2 BH ಅಂತ ಹಾಕ್ತೀರಿ. ಸೊ ಅವಾಗ ನಿಮ್ದು ಏನು ಬರಬೇಕಪ್ಪ ಅಂದ್ರೆ 56 cm² ಅಂತಕ್ಕಂಥದ್ದು ಉತ್ತರ ಬರಬೇಕು ಸ್ನೇಹಿತರೆ. ಸೊ ಅದನ್ನು ಸ್ವಲ್ಪ ಕ್ಲಿಯರ್ ಆಗಿ ನೋಡಿಕೊಂಡು ಸೊ ಲೆಕ್ಕದಲ್ಲಿರ್ತಕ್ಕಂಥ ಎಲ್ಲಿ ಗುಣಿಸು ಆಗಬೇಕು, ಎಲ್ಲಿ ಭಾಗಿಸು ಆಗಬೇಕು ಅದನ್ನು ಚೆನ್ನಾಗಿ ಮಾಡಬೇಕು. ಮುಂದಿನ ಪ್ರಶ್ನೆ P4-1 Q-2-3 ಬಿಂದುಗಳ ಜೋಡಣೆಯಿಂದ ಉಂಟಾದ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಬರ್ಕೊಳ್ಳೋಣ. P A B Q P4-1 A x1y1 B x2y2
QO2O3 ಅಂತ ಇದೆ. ಅವಾಗ ಸೂತ್ರ ಏನದ Pxy m1x2 plus m2x1 divided by m1 plus m2 m1y2 plus m2y1 divided by m1 plus m2. ಅವಾಗ ನಾವಿಲ್ಲಿ ಡಾಟಾಗಳನ್ನು ಏನು ಮಾಡಬೇಕು, ಹಾಕ್ತಾ ಭಾಗಿಸೋದನ್ನು ಗುಣಿಸೋದನ್ನು ಮಾಡಿದರೆ ಸೊ ನಮಗೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರ ಬರಬೇಕು ಸ್ನೇಹಿತರೆ. ಓಕೆ, 0 - 7/3 ಅಂತಕ್ಕಂಥದ್ದು ಉತ್ತರ ಬರಬೇಕು. ಕಷ್ಟ ಅನ್ನಿಸ್ತದ, ಬಟ್ ಕಷ್ಟಗಳಿಲ್ಲ, ಈಸಿ ಇದಾವೆ. ಮುಂದಿನ ಪ್ರಶ್ನೆ, A -1 7 B 4 - 3 ಬಿಂದುಗಳ ನಡುವಿನ ರೇಖಾಖಂಡ 2 3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಅವಾಗ ನಾವು ಇಲ್ಲಿ ಏನು ಮಾಡ್ಕೋಬೇಕು, A P B ಅದ 2 3 ಅನುಪಾತದಲ್ಲಿ ಇದೆ. ಸೇಮ್ ಸೂತ್ರಗಳನ್ನು ಹಾಕ್ತೀವಿ. ಸೊ ಅವಾಗ ಉತ್ತರ ಬರೋದು ಎಷ್ಟಪ್ಪ ಅಂತಂದರೆ 1 3 ಅಂತಕ್ಕಂಥದ್ದು ನಿಮ್ಮ ಉತ್ತರ ಏನಾಗಬೇಕು ಸ್ನೇಹಿತರೆ, ಬರಬೇಕಾಗಿತ್ತು. ಮುಂದಿನ ಪ್ರಶ್ನೆ, 4 ಮಾರ್ಕ್ಸ್ ಕ್ವಶನ್. ಗ್ರಾಫ್ ಕೊಟ್ಟಿದ್ದಾರೆ. ಸೊ 2x + y = 8 x + y = 5. ನೀಟಾಗಿ ಗ್ರಾಫನ್ನು ನೋಡ್ಕೊಡ್ರಿ. ಸೊ ಇಷ್ಟು ಈ ಥರದ ಅಕ್ಷರ ಬಿಂದುಗಳನ್ನು ಬರಬೇಕು, ಈ ಥರ ಗ್ರಾಫ್ಗಳನ್ನು ಬರೀಬೇಕು. ಈ ಲೆಕ್ಕ ಮಾಡಿದರೆ 1 ಮಾರ್ಕ್ ಕೊಡ್ತಾರೆ. ಗ್ರಾಫಲ್ಲಿ ಗೆರೆ ಎಳಿದ್ರೆ 1, ಸಂಪೂರ್ಣವಾಗಿ ಲೆಕ್ಕ ಇದ್ದರೆ 4 ಅಂಕಗಳನ್ನು ನಿಮಗೆ ಕೊಟ್ಟೆ ಕೊಡ್ತಾರೆ. ಎಷ್ಟು ಬರಬೇಕು, x3 y2 ಅನ್ನೋದು ಪರಿಹಾರದಲ್ಲಿ ಬರಬೇಕು. 35 ಪ್ರಮೇಯಗಳನ್ನು ಸಾಧಿಸಲಿಕ್ಕೆ ಕೊಟ್ಟಿದ್ರು. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ಸಾಧಿಸ್ರಿ ಅಂತ ಕೊಟ್ಟಿದ್ದಾರೆ. ಈ ಥರ ABC ಇದೆ, DEF ಇದೆ. ಸೊ ಸಿಂಪಲ್ ಆಗಿ ಬರ್ಕೋಬೇಕು. ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ A = ಕೋನ D, ಕೋನ B = ಕೋನ E, ಕೋನ C = ಕೋನ F. ದತ್ತ ಇದು ಸಾಧನೆ ಏನು ಮಾಡಬೇಕು, AB / DE = BC / EF = AC / DF. ಓಕೆ, ಮತ್ತೆ ಸೊ ತ್ರಿಭುಜ ABC ಮತ್ತು ತ್ರಿಭುಜ DEFಗಳನ್ನು ಸಮಾಂತರನೇ ಸಾಧಿಸಬೇಕಾಗದು. ಅವಾಗೆಲ್ಲ ದತ್ತ ಸಾಧನೆಗಳನ್ನು ತೆಗೆದುಕೊಂಡಾಗ ಬಾಕೋಬಾ ಸ್ವಯಂ ಸಿದ್ಧ ಮತ್ತು ಸಮಕೋನ ತ್ರಿಭುಜದ ಆಧಾರದ ಮೇಲೆ ನಾವು ಅನುರೂಪ ಕೋನಗಳಂತ ನಾವು ಏನು ಮಾಡ್ಬೋದು, ಸಾಧನೆಗಳನ್ನು ಮಾಡ್ಬೋದು. ಆಮೇಲೆ ಮೂಲ ಸಮಾನಪತಿಯ ಉಪಪ್ರಮೇಯವನ್ನು ಹಾಕಬೇಕು. ಸೊ ಉಪಪ್ರಮೇಯ ಹಾಕಿದಾಗ ನಮ್ಮದು ಏನು ಸಾಧನೆ ಇದೆಯಲ್ಲ ಅದು ಬರ್ತದೆ. ಮುಂದಿಂದು 36 ಸಮಾಂತರ ಶ್ರೇಣಿಯ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ 9ನೇ ಪದ ಅದರ 2ನೇ ಪದದ 7ರಷ್ಟಕ್ಕೆ ಸಮನೇ ಆಗದ. 12ನೇ ಪದ 3ನೇ ಪದದ 5ರಷ್ಟಕ್ಕಿಂತ 2 ಹೆಚ್ಚಾಗದ. ಹಾಗಾದರೆ ಆ ಶ್ರೇಣಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ ಏನು ಬರೀತೀರಿ, A9 = 7 8 ಅದ. A + 8D = 7 + AD ಆಗ್ತದೆ. ಸೊ D = -6A. ಇದು ಒಂದಾಗಿರಲಿ. A12 ಅದ, ಅವಾಗ A1 ಬರ್ತದೆ. 1 ಮತ್ತು D 6 ಅದ. ಸೊ ಅವಾಗ ಶ್ರೇಣಿ ಬತ್ತು 1 17 13 19 26 ಅಂತ ಬತ್ತು. ಇದನ್ನು ನೋಡ್ಕೊಡ್ರಿ. ಮುಂದಿನ ಲೆಕ್ಕ, ಸಮಾಂತರ ಶ್ರೇಣಿಯಲ್ಲಿರುವ 4 ಪದಗಳಲ್ಲಿ ಅವುಗಳ ಅಂತಿಮ ಪದಗಳ ಗುಣಲಬ್ಧ, ಮಧ್ಯಪದಗಳ ಗುಣಲಬ್ಧಗಳ ಅನುಪಾತ 5:6. 56 ಎಂಬ ಸಂಖ್ಯೆಯನ್ನು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳಂತೆ ವಿಭಾಗಿಸ್ರಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಳ್ಳೋಣ, A - 3D, A - D, A + D, A + 3D. ಅವಾಗ ಇಲ್ಲಿ ಏನಾಗ್ತದೆ, ಫಸ್ಟ್ ನಮಗೆ A 14 ಬರ್ತದೆ. ಸೊ ಆಮೇಲೆ ಅದನ್ನು ಡಾಟಾಗಳನ್ನು ಫಿಲ್ ಮಾಡೋಣ. ಸೊ ಡಾಟಾ ಫಿಲ್ ಮಾಡಿದಾಗ ಏನಾಯ್ತಪ್ಪ ಅಂದರೆ ಡಿನೂ ಬತ್ತು, ಡಿ ಎಷ್ಟು ಬತ್ತು, 2 ಅಂತ ಬತ್ತು. ಆವಾಗ ನಾವು ಪದಗಳನ್ನು ಹಾಕೋಣ. ಸೊ ಎಷ್ಟು, 14 - 6 14 2, 14 + 2 14 + 6 ಎಷ್ಟು ಸಿಕ್ತು, 8 12 16 20 ಅಂತಕ್ಕದ್ದನ್ನೇ ಪದಗಳು ಬಂತು. ಲಾಸ್ಟ್ 37. 60 ಮೀಟರ್ ಎತ್ತರದ ಕಟ್ಟಡದ ಮೇಲಿನಿಂದ ಒಂದು ಗೋಪುರದ ಮೇಲ್ತುದಿ ಮತ್ತು ಅದರ ಪಾದವನ್ನು ನೋಡಿದಾಗ ಉಂಟಾಗೋ ಅವನತ ಕೋನಗಳು ಅನುಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರವನ್ನು ಮತ್ತು ಕಟ್ಟಡದಿಂದ ಗೋಪುರಕ್ಕಿರುವ ದೂರಗಳನ್ನು ಕಂಡುಹಿಡಿಯಿರಿ. ವೆರಿ ಸಿಂಪಲ್. ಗೋಪುರದ ಎತ್ತರ = CD ಕಟ್ಟಡದಿಂದ ಗೋಪುರಕ್ಕಿರುವ ದೂರ ಅಂದರೆ BD = X ಆಗಿರಬೇಕು. ಆಮೇಲೆ ಇದು ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಲೆಕ್ಕ ಇದೆ. ಸೊ ಇದನ್ನು ನೋಡ್ಕೊಡ್ರಿ. ಫಸ್ಟ್ h(x) ಅಂತ tan 30 ಬರಬೇಕು. ಆಮೇಲೆ ಎಷ್ಟು ಬರಬೇಕು ಅಂದ್ರೆ 20√3 ಅಂತಕ್ಕದ್ದನ್ನು ಬರಬೇಕು. ಲಾಸ್ಟ್ ಕ್ವಶನ್, ಒಂದು ಹಣ್ಣಿನ ರಸದ ವ್ಯಾಪಾರಿ ಗ್ರಾಹಕರಿಗೆ ಗಾಜಿನ ಲೋಟದಲ್ಲಿ ಹಣ್ಣಿನ ರಸವನ್ನು ಮಾರ್ತಾನೆ. ಆ ಲೋಟದ ಆಕಾರ ಸಿಲಿಂಡರ್ನ ತಳದಲ್ಲಿ ಸಮತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳವನ್ನು ಜೋಡಿಸಿದ ಆಕಾರದಲ್ಲಿನ ಅದ. ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್ ಮತ್ತು ಲೋಟದ ಒಟ್ಟು ಉದ್ದ 21 ಸೆಂಟಿಮೀಟರ್. ಹಾಗಾದರೆ ಅದರಲ್ಲಿ ತುಂಬಬಹುದಾಗಿರ್ತಕ್ಕಂಥ ಹಣ್ಣಿನ ರಸದ ಗರಿಷ್ಠ ಪ್ರಮಾಣ ಮತ್ತು ಲೋಟದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಆಕೃತಿಯ ಘನಫಲ ನೋಡಿದಾಗ ನಾವು ಸಿಲಿಂಡರಿನ ಘನಫಲ ಜೊತೆಗೆ ಅರ್ಧ ವೃತ್ತದ ಘನಫಲವನ್ನು ಕೂಡಿಸಬೇಕು. ಎರಡನ್ನು ಕೂಡಿಸಿದಾಗ ನಮ್ಗೆ ಏನಾಗ್ತದಪ್ಪ ಅಂದರೆ 2874.6 cm3 ಬರ್ತದೆ. ಆಮೇಲೆ ಲೋಟದಲ್ಲಿ ತುಂಬಬಹುದಾದ ರಸದ ಗರಿಷ್ಠ ಪ್ರಮಾಣ ಇದು 2874.6 cm3. ಬಟ್ ನಮಗೆ ಲೋಟದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಬೇಕು. ಆವಾಗ ನಾವು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧ ವೃತ್ತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಕೂಡ ನಾವು ಏನು ಮಾಡಬೇಕು, ಕೂಡಿಸ್ಬೇಕು.
ಅವಾಗ ನಮ್ಗೆ ಬರ್ತಕ್ಕಂಥದ್ದು ಉತ್ತರನೇ 924 cm² ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.